ಈಗ ನಮ್ಮ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಮುಖ್ಯಮಂತ್ರಿಗಳ ಸ್ಥಾನದ ವಿಚಾರವಾಗಿ ಅನೇಕ ಪ್ರಚಲಿತ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಈ ವಿಚಾರವಾಗಿ ನಾವು ಕಾಂಗ್ರೆಸ್ನ ಹೈಕಮಾಂಡನ್ನು ಒತ್ತಾಯ ಮಾಡೋದೇನೆಂದರೆ, ಡಿ ಕೆ ಶಿವಕುಮಾರ್ ಅವರು ಒಬ್ಬ ಸಂಘಟನಾ ಚತುರ, ದಿಟ್ಟ, ನೇರ ನುಡಿ ಇರತಕ್ಕಂಥ ಒಬ್ಬ ಧೀಮಂತ ನಾಯಕ, ದಕ್ಷ ಆಡಳಿತಗಾರ. ಪ್ರತಿಪಕ್ಷಗಳವರ ಕಿರುಕುಳಗಳಿಗೆ ಕುತಂತ್ರಗಳಿಗೆ ಜಗ್ಗದೆ ಬಗ್ಗದೆ ಬಂಡೆಯಂತೆ ಪಕ್ಷದ ಪರವಾಗಿ ನಿಷ್ಠೆಯನ್ನು ನಿಂತಹ ಒಬ್ಬ ಧೀಮಂತ ನಾಯಕ. ಇವರಿಗೆ ಮುಖ್ಯಮಂತ್ರಿ ಸ್ಥಾನನ ಗಟ್ಟಿಗೊಳಿಸಬೇಕು. ಅದರ ಮುಖೇನ ರಾಜ್ಯದ ಆಡಳಿತ ತತ್ವವನ್ನು ಯಶಸ್ವಿಯಾಗಿ ಜನ ಕಲ್ಯಾಣಕ್ಕಾಗಿ ಅವರ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ನಾವು ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಆಗ್ರಹ ಮಾಡ್ತೀವಿ. ಅದೇ ರೀತಿ ನಮ್ಮ ಸಮಾಜದ ಸರ್ವೋಚ್ಚ ನಾಯಕರು ಕೆ ಎಚ್ ಮುನಿಯಪ್ಪನವರು 7 ಬಾರಿ ಸತತವಾಗಿ ಲೋಕಸಭೆಗೆ ಆಯ್ಕೆಯಾಗಿ ಕೇಂದ್ರದಲ್ಲಿ 2 ಬಾರಿ ಮಂತ್ರಿ ಸ್ಥಾನ ಬಹಳ ಯಶಸ್ವಿಯಾಗಿ ಆಡಳಿತ ಕೊಟ್ಟಂಥ ಒಬ್ಬ ಧೀಮಂತ ನಾಯಕ. ಅವರು ಒಬ್ಬ ರಾಜಋಷಿ, ಅಪಾರವಾದಂಥ ಒಂದು ಅನುಭವ, ಪ್ರತಿಭಾವಂತರು, ದಕ್ಷ ಆಡಳಿತಗಾರರು. ಇದುವರೆಗೂ ನಮ್ಮ ಸಮಾಜಕ್ಕೆ ಯಾವುದೇ ಉನ್ನತ ಸ್ಥಾನಮಾನ ಸಿಕ್ಕಿರುವುದಿಲ್ಲ. ಆದ್ದರಿಂದ ಈ ಸಾರಿ ಕೆ ಎಚ್ ಮುನಿಯಪ್ಪನವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿ ರಾಜ್ಯದ ಒಂದು ಒಳ್ಳೆಯ ಜನಪರ ಆಡಳಿತಕ್ಕಾಗಿ ಅವರ ಸೇವೆಯನ್ನು ವಿನಿಯೋಗ ಮಾಡ್ಕೋಬೇಕಂತೇಳಿ ರಾಷ್ಟ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ನಾನು ಆಗ್ರಹಪೂರ್ವಕವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.